ಕೆಲವೊಮ್ಮೆ ಸರ್ಕಾರದ ಅಧೀನ ಸಂಸ್ಥೆಗಳ ಮೇಲೆ ಕೆಂಡದಂತ ಕೋಪ ಬಂದ್ಬಿಡುತ್ತೆ. ಅಧಿಕಾರಿಗಳ ಲಂಚ ಬಾಕತನ, ಮೈಗಳ್ಳತನಕ್ಕೆ ಯೋಜನೆಯೊಂದು 50 ವರ್ಷಗಳಿಂದ ಹಳ್ಳ ಹಿಡಿದ್ಬಿಟ್ಟಿದೆ. ದುಡ್ಡು ಎತ್ಕೋತಾರ 1972 ಫೆಮೆಂದಾಗ ಐತಿ ಮೋಟ್ರ್, ಅದೇ ಮೋಟ್ರ್ ಅದ. 1972 ಅಂದ್ರೆ ಇಂದಿಗೆ ಬರೋಬ್ಬರಿ 51 ವರ್ಷಗಳ ಹಿಂದೆ ನಿರ್ಮಾಣಗೊಂಡಿರುವುದು ಏತ ನೀರಾವರಿ ಯೋಜನೆಗೆಂದೇ ನಿರ್ಮಾಣಗೊಂಡ ಈ ಪಂಪ್ ಸೆಟ್ನಿಂದ 51 ವರ್ಷದಲ್ಲಿ ಒಂದೇ ಒಂದು ಬಾರಿ ಕೂಡ ನೀರನ್ನ ಎತ್ತಿಲ್ಲ. ಅವ್ರು ಆಲ್ರೆಡಿ ಕೆಲಸ ಆಗ್ಯದಲ್ಲತ್ತರ ಇಲ್ಲಿ ಇಲ್ಲ, ಆಲ್ರೆಡಿ ಕೆಲಸ ಆಗಿಲ್ಲ. 1% ಬಿಲ್ ಕೆಲಸ ಆಗಿಂದಿಲ್ಲ, ಅವ್ರು ವಿಸಿಟೇ ಆಗಿಲ್ಲ ಯಾರು ಬಿನೇ. ಮತ್ತು ಈ ವರ್ಷ 22-23 ಸಾಲ 18 ಲಕ್ಷ ಆಗ್ಯದ ಬುಕಸ್ ಬಿಲ್ ಎತ್ಕೊಂಡ್ರ. ಇದು ಬೀದರ್ ತಾಲೂಕಿನ ಶ್ರೀ ಮಂಡಳ ಗ್ರಾಮದ ಬಳಿ ಮಾಂಜ್ರಾ ನದಿಯ ಪಕ್ಕದಲ್ಲಿ ನಿರ್ಮಿಸಿರೋ ಪಂಪ್ ಸೆಟ್. 247 ಹೆಕ್ಟೇರ್ ಪ್ರದೇಶಕ್ಕೆ ಇಲ್ಲಿಂದಲೇ ನೀರು ಕೊಡ್ತೀವಿ ಅಂತ ನಿರ್ಮಿಸಿದ ವಾಟರ್ ಹೌಸ್. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬರೋದು ಒಂದು ಮಾರ್ಚ್ ತಿಂಗಳದಾಗೆಲ್ಲ ದುಡ್ಡು ಎತ್ಕೊಂಬೋದು ನಡೆಯೋದು. ಇದೇ ಥರ ಮಾಡ್ತಾ ಇದ್ದಾರೆ ಇವರು ಆಫೀಸರ್ಸ್ಗಳೆಲ್ಲ. ಇದು 1972 ಇದು ಫ್ಯಾಮಿನ್ದಾಗ ಏನದ ಇದು ಆಗಿದ್ದೇನದ ಏತ ನೀರಾವರಿ ಯೋಜನೆ. ಅದು ಪ್ರತಿ ವರ್ಷ ಇದೇ ಥರ ಮಾಡ್ಕೋತಾ ಹೋಗ್ತಾರೆ. ಪ್ರತಿ ವರ್ಷ ಕಾಲುವೆ ಪಂಪ್ ನೀರು ಅಂತ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸಿಕೊಂಡು ನುಂಗ್ತಿದ್ದಾರಂತೆ ಅಧಿಕಾರಿಗಳು. ಇಲ್ಲಿವರೆಗೆ ಬಾರದ ನೀರು ಇನ್ಮುಂದೆ ಪಂಪ್ ಆಗುತ್ತೆ ಅನ್ನೋದು ಶುದ್ಧ ಸುಳ್ಳು. ಚಮನ್ ಹೊಸಮನಿ, ನ್ಯೂಸ್ 18 ಬೀದರ್. ಇಂಡಿಯಾ ದಿ ಮೋದಿ ಕ್ವಶನ್ ವಿವಾದಿತ ಸಾಕ್ಷ್ಯಚಿತ್ರ. ಬಿಬಿಸಿ ಡಾಕ್ಯುಮೆಂಟರಿ ವಿರುದ್ಧ ಇಂಗ್ಲೆಂಡ್ ಕನ್ನಡಿಗರು ರೊಚ್ಚಿಗೆದ್ದಿದ್ದಾರೆ. ಇದು ಬಿಬಿಸಿಗೆ ಬಿಸಿಯನ್ನು ಮುಟ್ಟಿಸಿದಂತಾಗಿದೆ. ಡೌನ್ ಡೌನ್ ಬಿಬಿಸಿ. ಮೋದಿಗೆ ಜೈ. ಇದು ಇಂಗ್ಲೆಂಡ್ನಲ್ಲಿರೋ ಬಿಬಿಸಿ ಕೇಂದ್ರ ಕಚೇರಿಯ ಮುಂದೆ ಕನ್ನಡಿಗರ ಆಕ್ರೋಶ. ಬಿಬಿಸಿ ಪ್ರಸಾರ ಮಾಡಿರೋ ಇಂಡಿಯಾ ದಿ ಮೋಸ್ಟ್ ಕ್ವೆಶ್ಚನ್ ಡಾಕ್ಯುಮೆಂಟರಿಗೆ ಇಂಗ್ಲೆಂಡ್ ಕನ್ನಡಿಗರು ಹೊರ ಹಾಕಿರೋ ಆಕ್ರೋಶ. ನಮ್ಮ ದೇಶದ ಪ್ರಧಾನಿಗೆ ಅವಮಾನ ಮಾಡಿದ್ರೆ ಪ್ರತಿಯೊಬ್ಬ ಭಾರತೀಯರಿಗೆ ಅದು ಅವಮಾನ ಮಾಡಿದಂಗೆ. ಬಿಬಿಸಿ ಇವತ್ತು ಅವರು ಒಬ್ಬ ಮನುಷ್ಯನಿಗೆ ಅವಮಾನ ಮಾಡ್ತಿಲ್ಲ, ಪ್ರತಿಯೊಬ್ಬ ಭಾರತೀಯರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಿದ್ದಾರೆ. ಇದು ಪದೇ ಪದೇ ಬಿಬಿಸಿ ಮತ್ತು ವೆಸ್ಟರ್ನ್ ಮೀಡಿಯಾ ಒಂದು ಚಾಳಿ ಆಗೋಗಿದೆ. ಮೋದಿ ಮುಸ್ಲಿಂ ವಿರೋಧಿ ಅಂತ ಪ್ರಚಾರ ಮಾಡಿರೋ ಸಾಕ್ಷ್ಯಚಿತ್ರವನ್ನ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅಂತ ದೇಶ ವಿದೇಶಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈಗಾಗಲೇ 2 ಎಪಿಸೋಡ್ಗಳನ್ನ ಬಿಬಿಸಿ ಪ್ರಸಾರ ಮಾಡಿದೆ. ಇನ್ನು ಕೆಲವು ಎಪಿಸೋಡ್ ಪ್ರಸಾರ ಮಾಡೋ ಹುಂಬತನವನ್ನ ಬಿಬಿಸಿ ಮುಂದುವರಿಸುತ್ತೋ ಇಲ್ಲ ತೆಪ್ಪಗಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.